ಒಂದು ಇಷ್ಟೆಲ್ಲ ಬೆಳವಣಿಗೆ ಕಾರಣರಾದಂತಹ ಸಮೀರ್ಗೆ ಈಗ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ವಿಡಿಯೋಗಳಲ್ಲಿ, ಪತ್ರಿಕೆಗಳಲ್ಲಿ ಬಂದಿದೆ. ಅದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯಾ? ಖಂಡಿತ ಇದೆ. ಇದು ನೋಡಿ, ನಿಮ್ಗೆ ಸತ್ಯವನ್ನು ಬರೀಲಿಕ್ಕೆ ಇದೆ, ನೀವು ಮಾತಾಡ್ತೀರಿ. ಇಲ್ಲಾದ್ರೆ ಸಮೀರ್ನ 10 ಕೋಟಿ ಬಂದದ ಅಂತ ಹೇಳಿದ್ರೆ ನೀವು ಜನತಾ ಮೀಡಿಯಾದವ್ರು ಈ ಕಡೆ ತಲೆ ಹಾಕುದಿಲ್ಲ. ನನಗೆ ಯಾಕೆ ಮಾರೆ, ಸುಮ್ನೆ ಬೇಡ, ನನ್ನ ಮೇಲೆ ಒಂದು ಕೇಸ್ ಹಾಕಿ ನನ್ನ ಚಾನಲ್ ಬಂದ್ ಮಾಡೋದು ಬೇಡ ಅಂತ ಹೇಳಿ. ನಿಮ್ಗೆ ಧೈರ್ಯ ಇದೆ, ಆ 10 ಕೋಟಿಯಲ್ಲಿ ಏನಿದೆ ಅಂತ ಹೇಳಿ. ಅದು ಮಣ್ಣ ಗಟ್ಟಿನಿಲ್ಲ. ನಾನು ಹೇಳುವಂತದ್ದು ನಿಮ್ಗೊಂದು ಹೇಳ್ತೇನೆ. ಈಗ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಕನಿಷ್ಠ ಅಂತ ಹೇಳಿದ್ರೆ 75 ಕೋಟಿ ಮಾನ ನಷ್ಟ ಮೊಕದ್ದಮೆ ಆಯ್ತು. ಓ, ಅಷ್ಟೊಂದಿದೆಯಾ? ಹಾ, ಓಕೆ. ನಿಮ್ಮ ಮೇಲೂ ಇದೆಯಾ? ನನ್ನ ಮೇಲೆ 25 ಕೋಟಿ ಇದೆ. ಓಕೆ. ಮತ್ತೆ ಬಾಕಿಯವರ ಮೇಲೆ ಒಟ್ಟಿಗೆ ಎಲ್ಲ ಸೇರಿಸಿ 75 ಕೋಟಿ ಮಾನ ನಷ್ಟ ಮೊಕದ್ದಮೆ. 75 ಕೋಟಿಗೆ 1 ಕೋಟಿಗೆ 4 ಲಕ್ಷದ ಹಾಗೆ ಕೋಟಿಗೆ ಚಾಲೆಂಜ್ ಮಾಡ್ಬೇಕಾದ್ರೆ 4%, 3.25% ಕಟ್ಟಬೇಕು. ಓಕೆ. 2 ಕೋಟಿ 82 ಲಕ್ಷ ಆಗ್ತದೆ ಕೋರ್ಟಿಗೆ ಫೀಸ್ ಕಟ್ಟೋಕೆ. ಹಾ, ಚಾಲೆಂಜ್ ಮಾಡ್ಲಿಕ್ಕೆ ಹ್ಮ್. ಕೋಟಿಗೆ ದುಡ್ಡು ಕಟ್ಟಬೇಕು. 1 ಕೋಟಿಗೆ 4 ಲಕ್ಷ, 3.25 ಲಕ್ಷ ಕಟ್ಟಬೇಕು. ಓಕೆ. 1 ಕೋಟಿಗೆ 75 ಕೋಟಿಗೆ 2 ಕೋಟಿ 82 ಲಕ್ಷ ಆಯ್ತು. 3 ಕೋಟಿ ಇಟ್ಕೊಳ್ಳಿ. 3 ಕೋಟಿ ಆಯ್ತು. ಅತ್ಯಾಚಾರಿ ಎಷ್ಟು ಪ್ರಭಾವ, ಇಷ್ಟು ಖರ್ಚು ಮಾಡಿ ನಮ್ಮ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕಿದ್ರೆ, ಬರೇ ಮಾನ ನಷ್ಟ ಮೊಕದ್ದಮೆ. ಬಾಕಿ ಇನ್ನೆಷ್ಟಿದೆ? ಬಾಕಿ ಅಲ್ಲಲ್ಲಿ ಕೇಸುಗಳಿದ್ದಾವೆ. ಈ ಹೋರಾಟಗಳನ್ನು ನಿಲ್ಲಿಸ್ತಾರೆ, ಅದಕ್ಕೆ ಬೇರೆ, ಇದಕ್ಕೆ ಬೇರೆ. ಮೊನ್ನೆಂದು ಲೆಕ್ಕ ಕೊಟ್ಟೆ ಅಲ್ಲ, ಬರೀ ಒಂದು 79 ಜನರಿಗೆ 2600 ಪೇಜಿ ಹಾಗೆ ಒಂದು ಇಷ್ಟಿಷ್ಟು ದಪ್ಪ 3.5-4 ಕೆಜಿನೇ ಇದೆ. ಮತ್ತೆ ಒಂದೊಂದು ಪೆನ್ಡ್ರೈವ್, ಒಂದೊಂದು ಪೆನ್ಡ್ರೈವ್ಗೆ 1000 ಇದೆ. ಅದಕ್ಕೆ ಎಷ್ಟು ಖರ್ಚಾಯ್ತು? ಯಾರು ಮಾಡೋದು ಇದೆಲ್ಲ? ಸಂತೋಷ್ ರಾವ್ ಕೇಸನ್ನು ಮುಚ್ಚಿಸ್ಲಿಕ್ಕೆ ಸಂತೋಷ್ ರಾವ್ ಮಾಡಿಸುದು ಇದನ್ನೆಲ್ಲ. ಇದನ್ನೆಲ್ಲ ನೋಡುವಾಗ ಅತ್ಯಾಚಾರಿ ಯಾರು ಅಂತ ಗೊತ್ತಾಗುದಿಲ್ವಾ? ಎಷ್ಟು ಪ್ರಭಾವ ಇರ್ಬೋದು, ಎಷ್ಟು ದುಡ್ಡಿರ್ಬಹುದು ಅವನ ಹತ್ರ, ಅತ್ಯಾಚಾರಿ ಹತ್ರ. ಇನ್ನು ಕೆಲವ್ರಿಗೆ ಗೊತ್ತಾಗ್ತಾ ಇಲ್ವಲ್ಲ? ಇನ್ನು ಕೆಲವರು ಗೊತ್ತಾಗ್ತದೆ ಸರ್. ಈಗ ನೋಡಿ, ಮೊನ್ನೆ ಹೋರಾಟ ನಿಲ್ಲಿಸಿದವರ ಅತ್ಯಾಚಾರಿ ಅಂತ ಹೇಳಲಿಕ್ಕೆ ಜನಗಳು ಶುರು ಮಾಡಿ ಆಗಿದೆ. ಹೋರಾಟವನ್ನು ಯಾರು ನಿಲ್ಲಿಸಿದರ ಅವರೇ ಅತ್ಯಾಚಾರಿ ಅಂತ ಹೇಳಿ ಜನಗಳು ಇವತ್ತು ತೀರ್ಮಾನ ಮಾಡಿ ಆಗಿದೆ. ಎಲ್ಲರ ಬಾಯಲ್ಲಿದೆ. ಈಗ ನೋಡಿ, ಸಮೀರಿಗೆ 10 ಕೋಟಿ 10 ಕೋಟಿ ಯಾರು, ಯಾತಕ್ಕೋಸ್ಕರ, ಯಾವ ಕಾರಣಕ್ಕೆ? ನಮ್ಮ ಎಲ್ಲರ ಮೇಲೆ 75 ಕೋಟಿ 2 ಕೋಟಿ 82 ಲಕ್ಷ ಕಟ್ಟಬೇಕು. ಯಾರು ಕಟ್ಟುವುದು ಅದನ್ನು? ಅತ್ಯಾಚಾರಿ ಎಷ್ಟು ಪ್ರಭಾವಿ ಇರ್ಬೇಕಾಗಾದ್ರೆ? ಬರೇ ಒಂದು ಸೌಜನ್ಯಳ ಕೇಸಿಗೆ, ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಇಷ್ಟು ಖರ್ಚ 13 ವರ್ಷದಿಂದ ಸಾವಿರಾರು ಕೋಟಿ. ಹಾಗಾದ್ರೆ ಅತ್ಯಾಚಾರಿ ಎಷ್ಟು ಒಂದು ಪ್ರಭಾವಿ ಇದ್ದಾನೆ, ಎಷ್ಟು ಶಕ್ತಿಶಾಲಿ ಇದ್ದಾನೆ. ಅವನು ಹಾಗಾದ್ರೆ ಒಂದು ರೇಪ್ ಕೇಸಿಗೆ ಇಷ್ಟು ಖರ್ಚು ಮಾಡಿದವನು ಇನ್ನು ಮುಂದೆ ಈ ರೇಪ್ ಕೇಸಿಗೆ ಎಷ್ಟು ಖರ್ಚು ಮಾಡ್ಬೋದು, ಅತ್ಯಾಚಾರಕ್ಕೆ ಎಷ್ಟು ಕೋಟಿ ಖರ್ಚು ಮಾಡ್ಬೋದು ಅವನು, ಆ ಪಾಪಿಷ್ಟ, ಆ ಕಾಮಂದ. ಈಗ ತಮ್ಮ ಸಪೋರ್ಟ್ಗೆ ಒಬ್ರು ನಟರು ಬಂದಿದ್ದಾರೆ, ನಟ ಚೇತನ್ ಅಂತ ಹೇಳಿ. ನೀವು ಎಷ್ಟು ಬೇಕಾದ್ರೂ ಈಗಾಗ್ಲೇ ತಾವ್ ಹೇಳ್ತಾ ಇದ್ರಿ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಹೈಕೋರ್ಟ್ ಹೋಗಕ್ ಆಗ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಹೋಗಕ್ ಆಗ್ತಾ ಇಲ್ಲ ಅಂತ. ಅವರು ನಿಮ್ಗೆ ಇದನ್ನ ಎಲ್ಲಾ ಒಂದು ಹಣವನ್ನ ಬರೆಸ್ತೀನಿ, ಸುಪ್ರೀಂ ಕೋರ್ಟ್ ಹೋಗೋಣ, ನ್ಯಾಯ ಕೇಳೋಣ ಅಂತ ಕೇಳ್ತಾ ಇದ್ದಾರೆ. ಇದಕ್ ಸಪೋರ್ಟ್ ಮಾಡ್ತೀರಾ? ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀರಾ? ನೋಡಿ, ನಾವು ಎಲ್ಲಿ ಸೌಜನ್ಯ ಹೋರಾಟದಲ್ಲಿ ಒಂದು ತಾರ್ಕಿಕ ಅಂತ್ಯ ಆಗುವ ತನಕ ಯಾರ್ಯಾರು ಬರ್ತಾರೆ ಅವರವರ ಅಷ್ಟಕ್ಕೆ ಅವರು ಹೋರಾಟ ಮಾಡಿಕೊಂಡು ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತದ್ದು ಎಲ್ಲರೂ ಮಾಡ್ಲೇಬೇಕು. ಮತ್ತೆ ಎಲ್ಲಾ ಹೋರಾಟಗಾರರು ಸೌಜನ್ಯ ಪರವಾಗಿ, ನ್ಯಾಯ ಪರವಾಗಿ ಹೋರಾಟ ಮಾಡುವಂತವ್ರು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು. ನಾವು ಅವರೊಟ್ಟಿಗೆ ಸೇರ್ಬೇಕು, ಇವ್ರು ಇವರೊಟ್ಟಿಗೆ ಸೇರ್ಬೇಕಲ್ಲ. ನಾವು ನಮ್ಮ ಸಂಘಟನೆಯಿಂದ, ನಮ್ಮ ಒಂದು ಸಂಸ್ಥೆಗಳಿಂದ ಏನೇನು ಮಾಡ್ಲಿಕ್ಕೆ ಉಂಟು ಅವ್ರವರಾಗಿ ಮಾಡ್ಬೇಕು. ಓಕೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಆ ನಟರಿಗೆ, ಚೇತನ್ ಅವ್ರಿಗೆ ನೀವೇ ಹೋಗಿ ಅಪೀಲ್ ಮಾಡಿ ಅಂತ? ಮಾಡ್ಬೋದು, ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕವಾಗಿ ಎಲ್ರಿಗೂ ಹಕ್ಕಿದೆ. ಹೌದು. ಮನೆಯವರಿಗೆ ಎಷ್ಟು ರೈಟ್ ಇದೆ ಅಷ್ಟೇ ಸಾರ್ವಜನಿಕರಿಗೂ ಕೂಡ ರೈಟ್ ಇದೆ. ರೈಟ್ ಇದೆ. ಬೇರೆ ಬೇರೆ ರೀತಿಯಲ್ಲಿ ಬೆಂಬಲ ಕೊಡ್ಬೋದು ಆ ಮನೆಯವರಿಗೆ, ಆ ತಾಯಿಗೆ ಬೇರೆ ಬೇರೆಯವರು ಬೆಂಬಲ ಕೊಡ್ಬೋದು, ಕೊಡಬಾರ್ದಂತ ಏನಿಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು
ನಾವು ಯಾವುದೇ ಸಂಘಟನೆಯನ್ನು ತಗೊಂಡು ನಾವು ಹೋರಾಟ ಮಾಡಿದ್ರೆ ಅದನ್ನು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಓಕೆ ಈ ಹೋರಾಟವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಒಂದಷ್ಟು ಆ ಜಾಸ್ತಿಯಾಗಿ ಒತ್ತನ್ನು ಕೊಡ್ತಾ ಇಲ್ಲ. ಓಕೆ ನಾನು ಮನವಿ ಮಾಡೋದು ಎಲ್ಲಾ ಸಂಘಟನೆಗಳ ಶಕ್ತಿ ಬೇಕು ನಮ್ಗೆ. ಎಲ್ರು ಒಗ್ಗಟ್ಟಾಗಿ ಹೋರಾಟ ಮಾಡುವುದಕ್ಕೆ ಏನಿಲ್ಲ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡುವಂತದ್ದು. ನಾವು ಯಾವುದೇ ಒಂದು ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡುವವರು ಇಲ್ಲಿ ಯಾರು ಇಲ್ಲ. ನಾವು ಹೋರಾಟ ಮಾಡುವ ಹೋರಾಟ ಯಾರ ವಿರುದ್ಧ ಆ ಶಕ್ತಿ, ಆ ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಅಂತ ಹೇಳಿದ್ರೆ ಇಡೀ ಸಮಾಜವನ್ನೇ ಮುಗಿಸಿ ಬಿಡುವಷ್ಟು ಪ್ರಭಾವಿಗಳು. ಆ ದೃಷ್ಟಿಯಿಂದ ನಾವು ಹೇಳುವಂಥದ್ದು ಎಲ್ರೂ ಸೇರಿ ನಾವು ಹೋರಾಟ ಮಾಡಿದ್ರೇನೆ ಶಕ್ತಿ ಆಗುವಂಥದ್ದು. ಅದಕ್ಕೆ ನಾವು ಮತ್ತೆ ಧಾರ್ಮಿಕ ಅಲ್ಲಿಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರ ಇದಕ್ಕೆ ನುಗ್ಗುವಂಥದ್ದು, ಅದು ಮಾಡ್ತೇವೆ ಇದು ಮಾಡುವೆ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಮಾಡಿ ಕಾಂಟ್ರವರ್ಸಿ ಮಾಡಿಕೊಂಡು ಹೋರಾಟಕ್ಕೆ ತಪ್ಪು ಸಂದೇಶ ಹೋಗುವಂಥದ್ದು ನಾನಂತೂ ಖಂಡಿತ ಒಪ್ಪುವುದಿಲ್ಲ. ನಾವಂತೂ ಆ ಒಂದು ಇದ್ರಲ್ಲಿ ನಾವು ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಅಣ್ಣಪ್ಪ ನಮ್ಮದು, ಮಂಜುನಾಥ ನಮ್ಮದು. ನಾವು ಆ ಶಕ್ತಿಯ ಇದರಿಂದಲೇ ನಾವು ಕೆಲವು ಸಲ ನೋವಲ್ಲಿ ಹೇಳ್ತೇವೆ, ಅಣ್ಣಪ್ಪ ನಿನ್ಗೆ ಕಣ್ಣು ಕಾಣುವುದಿಲ್ಲ, ಮಂಜುನಾಥ ನಿನ್ಗೆ ಕಣ್ಣು ಕಾಣುವುದಿಲ್ಲ. ಅದೆಲ್ಲ ಇವತ್ತು ಒಂದು ರೀತಿ ನೀವು ನನ್ನ ದೇವರದು. ನಿಮ್ಮ ನೋವಿಂದ ಬರ್ತಕ್ಕಂತ ಮಾತುಗಳು ಇವತ್ತು ವೈರಲ್ ಆಗಿ ನೀವು ಸಮಾಜಕ್ಕೆ ತಪ್ಪು ಆಗ್ಲಿ. ಅದಕ್ಕೆ ಏನು ನೋಡಿ, ಅತ್ಯಾಚಾರಿಗಳ ಪರವಾಗಿ ಅತ್ಯಾಚಾರಿಗಳಾಗಿಯೇ ಇದ್ದವರಿಗೆ ಮಾತ್ರ ಅದು ಬೇರೆ ರೀತಿ ಕಾಣೋದು, ತಪ್ಪಾಗಿ ಕಾಣಿಸುತ್ತೆ. ನಮ್ಮವರಿಗೂ ಗೊತ್ತು. ಉದಾಹರಣೆಗೆ ನೀವು ಕೂಡ ಒಬ್ಬ ಹಿಂದೂ. ಹೌದು. ನೀವು ಎಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲಿಯಾದ್ರೂ ನಿಮ್ಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ನೀವು ಒಂದ್ಸಲ ದೇವರಿಗೆ ಬೈಯೋದಿಲ್ವಾ? ಖಂಡಿತ. ಪ್ರತಿ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜೆ ಮಾಡುವಾಗ್ಲೂ ಭಜನೆ ಮಾಡುವಾಗ್ಲೂ ಭಕ್ತಿಯ ಭಜನೆ ಬೇರೆಯೇ, ಅವನನ್ನು ಬಡಿದೆಬ್ಬಿಸುವಂತ ಭಜನೆ ಬೇರೆಯೇ, ಮಂತ್ರಗಳು ಬೇರೆಯೇ, ಬೇರೆ ಬೇರೆ ರೀತಿಯಲ್ಲಿದೆ. ಹೌದು. ಆ ದೃಷ್ಟಿಯಿಂದ ನಮ್ಮ ದೇವರನ್ನು ನಾವು ಕೆಲವು ಸಲ ಬೈದು ಎಬ್ಬಿಸುವಂತದ್ದು ಕೂಡ ನಮ್ಗೆ ಹಾಕಿರುವಂತದ್ದು. ಅದು ನಮ್ಮದದು. ಪ್ರತಿಯೊಬ್ಬರಿಗೂ ಕೂಡ ನೋವಾದಂತ ಸಂದರ್ಭದಲ್ಲಿ ಇದು ಸಹಜವಾಗಿ ನಾನು 1000 ಸಲ ಕೇಳ್ತೇನೆ. ನಾನು ಕಣ್ಣೀರಿಟ್ಟು ಕೂಡ ಕೇಳ್ತೇನೆ, ನಿತ್ಯ ಕೇಳ್ತೇನೆ ನಾನು. ಅರೇ ನಿನ್ಗೆ ಕಣ್ಣು ಕಾಣುದಿಲ್ಲ, ನಿನ್ಗೆ ಮಂಜುನಾಥ, ನೀನ್ ಕುರುಡ ನೀನು. ಅರೇ ಅಣ್ಣಪ್ಪ, ನಿನ್ನ ಹತ್ರ ಸತ್ಯ ಇಲ್ಲ, ನೀನು ಕಿವುಡ. ಹೇಳ್ತೇನೆ ನಾನು. ನನ್ನ ನೋವದು ಸ್ವಾಮಿ. ನಾನು ಅಷ್ಟು ಆರಾಧನೆ ಮಾಡ್ತೇನೆ ಅದನ್ನು. ನಾನು ಅಷ್ಟು ನಂಬಿದ್ದೇನೆ ನಾನು. ಅದು ನನ್ನದು, ನನ್ನ ರಕ್ತ ಅದು. ನಾವು ಅದನ್ನು ಯಾರಿಗೂ ಬಿಟ್ಟು ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಯಾರಿಗೂ, ಯಾವನಿಗೂ ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಅದು ನಮ್ಮದು. ಆ ನೋವಿನಿಂದ ನಾವು ಅವರ ಹತ್ರ ಭಿಕ್ಷೆಯನ್ನು ಬೇಡ್ತೇವೆ, ನ್ಯಾಯದ ಭಿಕ್ಷೆಯನ್ನು ಬೇಡ್ತೇವೆ, ಸತ್ಯದ ಭಿಕ್ಷೆಯನ್ನು ಬೇಡ್ತೇವೆ. ನಿಮ್ಮ ಒಂದು ಪ್ರಮುಖವಾದ ಬೇಡಿಕೆ ಅಕ್ವಿಟಲ್ ಕಮಿಟಿ ಆಗ್ಲೇಬೇಕು ಅನ್ನೋದು ಈ ಒಂದು ಹೋರಾಟದ ಒಂದು ಪ್ರಮುಖ ಬೇಡಿಕೆ. ಅಕ್ವಿಟಲ್ ಕಮಿಟಿ ರಚನೆಯಾಗಿ ಅಲ್ಲಿ ಏನೇ ತೀರ್ಪು ಬಂದರೂ ಕೂಡ ತಾವು ಅದನ್ನ ಒಪ್ಕೊಳ್ತೀರಾ? ಆಗ ಈ ಹೋರಾಟವನ್ನ ನಿಲ್ಲಿಸ್ತೀರಾ? ನೋಡಿ ಸ್ವಾಮಿ, ಏನೇ ತೀರ್ಪು ಬಂದ್ರೆ ಒಪ್ಪಿಕೊಳ್ಳಿಕ್ಕೆ ನಾವೇನು ಮೂರ್ಖರಲ್ಲ, ದಡ್ಡರಲ್ಲ. ಏನೇ ತೀರ್ಪು, ಈಗ ಸಂತೋಷವೇ ಅಪರಾಧಿ ಅಂತ ಹೇಳುವಂತ ಮೂರ್ಖರಿದ್ದಾರಲ್ಲ, ಅದೇ ರೀತಿ ನಾವು ಅವ್ರು ಏನೋ ಒಂದು ತೀರ್ಮಾನ ಮಾಡಿದ್ರೆ ಇವತ್ತು ನೀವೇ ತಿಳ್ಕೊಳ್ಳಿ, ಕರ್ನಾಟಕದ ಒಬ್ಬ ಗೃಹ ಮಂತ್ರಿ ಹೇಳ್ತಾನೆ ಮುಗಿದ ಅಧ್ಯಾಯ ಅಂತೇಳಿ. ಇನ್ನು ಇಂಥವರೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡ್ಲಿಕ್ಕೆ ಉಂಟಾ? ನಮ್ಗೆ ನಾವು ಎಕ್ವಿಟೋರಿಯಲ್ ಕಮಿಟಿ ರಚನೆ ಮಾಡ್ಬೇಕಾದ್ರೆ ನಮ್ದೇ ಆದಂತ ಒಂದು ಟೀಮ್ ಅದ್ರೊಳಗಡೆ ಇರ್ಬೇಕು. ನಮ್ಮ ಹೋರಾಟಗಾರರು ಕೂಡ ಹೋರಾಟಗಾರರಲ್ಲಿ ಒಬ್ರು ಆ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಆಗ್ಲೇಬೇಕಲ್ಲ. ನೀವ್ ಹೇಳ್ದಂಗೆಲ್ಲ ಮಾಡಕ್ಕಾಗುತ್ತಾ? ನಾವ್ ಹೇಳಿದಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ನಾವ್ ಹೇಳಿದಂಗೆ ಮಾಡುವುದಲ್ಲ. ಒಂದಷ್ಟು ನಿವೃತ್ತ ನ್ಯಾಯಾಧೀಶರುಗಳಿರ್ಬೇಕು, ನಿವೃತ್ತ ಪೊಲೀಸ್ ಅಧಿಕಾರಿಗಳಿರ್ಬೇಕು. ಏನು ಈ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಇವ್ರೇನು ಮಾಡಿ ನ್ಯಾಯ ಕೊಡ್ತಾರಂತ ಹೇಳಿ ಈಗಲೇ ಗೊತ್ತಾಗುದಿಲ್ಲ. 13 ವರ್ಷದಲ್ಲಿ ಏನ್ ಮಾಡಿದಾರೆ ಗೊತ್ತಾಗುದಿಲ್ಲ ನಿಮ್ಗೆ. ಏನ್ ನ್ಯಾಯ ಕೊಡ್ತಾ ಇದ್ದಾರೆ ಇವರು? ನಿಮ್ಮ ಪರವಾಗಿ ಬಂದ್ರೆ ನ್ಯಾಯನಾ? ನಮ್ಮ ಪರವಾಗಿ ಬಂದ್ರೆ ನ್ಯಾಯ ಇಲ್ಲ. ಅದು ತನಿಖೆ ಮಾಡುವಂತ ಸಮಯದಲ್ಲಿ ನಮ್ಮವರು ಕೂಡ ಒಂದು ಕಮಿಟಿಯ ಒಳಗಡೆ ಇರಬೇಕು. ಅಂದ್ರೆ ನಿಮಗೆ ಬೇಕಾದವರು? ನಮ್ಗೆ ಬೇಕಾದವರು ಅಂತಲ್ಲ, ನ್ಯಾಯಕ್ಕೆ ಬೇಕಾದವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು. ನಾವು ಸೂಚನೆ ಮಾಡ್ತೇವೆ ಯಾರು ಅಂತ ಹೇಳಿ.
ನಮ್ಗೆ ಬೇಕಾದವರು ಅಂತ ಹೇಳಿ ಗಿರೀಶ್ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ಸೂಚನೆ ಮಾಡಿ ಯಾರು ಬೇಕಾದ್ರೆ ಇರ್ಲಿ, ಹ್ಮ್. ನಿವೃತ್ತ ಪೊಲೀಸ್ ಅಧಿಕಾರಿಗಳು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಹ್ಮ್. ಎಲ್ಲ ಮಾನ ಕೆಟ್ಟವರು, ಎಲ್ಲ ಲಜ್ಜೆ ಕೆಟ್ಟವರು ಇರುವುದಲ್ಲ. ಓಕೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಹ್ಮ್. ಒಳ್ಳೊಳ್ಳೆ ನ್ಯಾಯಾಧೀಶರುಗಳು ಕೂಡ, ನಿವೃತ್ತ ನ್ಯಾಯಾಧೀಶರುಗಳು ಇದ್ದಾರೆ. ಹ್ಮ್. ಅವರನ್ನ ಇಟ್ಟುಕೊಂಡು ಮಾಡ್ಲಿ, ಹ್ಮ್ ಒಪ್ಕೊಳ್ತೇವೆ ನಾವು. ಓಕೆ ಮತ್ತೆ ಸೌಜನ್ಯ ರೇಪ್ ಮಾಡಿದ್ದೌದಲ್ಲ, ಹೌದು ಅತ್ಯಾಚಾರ ಮಾಡಿದ್ದೌದಲ್ಲ. ಖಂಡಿತ ನಾಯಿ, ನರಿಗಳು, ಗಿಡ ಗಿಂಟೆಗಳು, ಕಳ್ಳು ಬಂಡೆಗಳಲ್ಲೂ ಆ ಗೋಮಟ ಬೆಟ್ಟದಲ್ಲಿದ್ದಂತ ಬಂಡೆಗಳು ಬಂದು ಏನು ರೇಪ್ ಮಾಡ್ಲಿಲ್ಲ. ಅಂದ್ರೆ ಈಗ ನೀವ್ ಹೇಳ್ದವ್ರನ್ನ ಬಂಧನ ಮಾಡ್ಬೇಕು. ಯಾಕೆ? ನಾವು ಹೇಳಿದವ್ರನ್ನಲ್ಲ. ಹ್ಮ್. ಯಾರ್ಯಾರು ತಪ್ಪು ಮಾಡಿದಾರೆ ಅಂತ ಹೇಳಿ ದಾಖಲೆಯಲ್ಲಿ ಉಂಟಲ್ಲ. ಪೊಲೀಸ್ ಅಧಿಕಾರಿ ಏನ್ ತಪ್ಪು ಮಾಡಿದ್ದಾನೆ, ಹ್ಮ್. ಡಾಕ್ಟರ್ ಆದಮ್ ಏನ್ ತಪ್ಪು ಮಾಡಿದೆ, ಮಣ್ಣು ತಿಂದೋದ ಹೋಗ್ಲಿ ಬಿಡಿ. ಹ್ಮ್. ಆ ಡಾಕ್ಟರ್ ರಶ್ಮಿ ಏನ್ ತಪ್ಪು ಮಾಡಿದ್ದಾಳೆ, ಹ್ಮ್. ಮಾಬಲ್ ಶೆಟ್ಟಿ ಏನ್ ತಪ್ಪು ಮಾಡಿದ್ದಾನೆ. ಹ್ಮ್. ಅದ್ರಲ್ಲಿ ಕಾಣ್ತದಲ್ಲ ಸರ್. ನೀವು ಅದನ್ನು ಪುನಃ ಪುನಃ ನಮ್ಮ ಹತ್ರ ಪ್ರಶ್ನೆ ಮಾಡ್ತೀರಿ. ನೀವು ಜನಗಳಿಗೆ ನೀವು ಕೇಳಿದ್ರೆ ಒಳ್ಳೇದೇ. ನೋಡಿ, ಇಲ್ಲಿಯ ಡಾಕ್ಟರ್ ಆದಮು ಬರ್ದದ್ದನ್ನು ಅದೇ ಸಾಯಂಕಾಲ ಮಂಗಳೂರಿಗೆ ಹೋದಾಗ ಅದು ಬೇರೆ ದಾಖಲೆ ಆಗಿದೆ. ಇದನ್ನೆಲ್ಲ ನೋಡುವಾಗ ಸಂಶಯ ಬರುವುದಿಲ್ವಾ? ಇದೆಲ್ಲ ದಾಖಲೆಗಳು ಬಾಯಲ್ಲಿ ಮಾತಾಡೋದು ಅಲ್ಲ ಸ್ವಾಮಿ. ಇದು ಆ ಜಡ್ಜ್ಮೆಂಟ್ ನಲ್ಲಿ ಇರುವಂತದನ್ನು ಸರಿಯಾಗಿ ತನಿಖೆ ಮಾಡಿಸಿ ನ್ಯಾಯ ಕೊಡ್ಲಿ. ಓಕೆ ನಮ್ಗೆ ಅದರಿಂದ ಹೊರಗೆ ಹೋಗಿ ಇವತ್ತು ಮಟ್ಟಣ್ಣವ್ರು ಮಾತಾಡ್ತಿದ್ದಾರೆ, ಮೈಶೆಟ್ಟಿ ತಿಮ್ಮಾರೆಡ್ಡಿ ನಮ್ಮ ಮಾತಿಗೆ ಬೇಡ. ಜಡ್ಜ್ಮೆಂಟ್ ಅಲ್ಲಿ ಏನಿದೆ, ಓಕೆ ಸರ್ಕಾರಿ ದಾಖಲೆಗಳಲ್ಲಿ ಏನಿದೆ, ಏನು ತಪ್ಪುಗಳಿದ್ದಾವೆ, ಅದರಲ್ಲಿ ಹುಡುಕಿ, ಅದರಲ್ಲಿ ಸತ್ಯವನ್ನು ಕಂಡು ಹುಡುಕಿ ನ್ಯಾಯ ಕೊಡ್ಲಿ, ಒಪ್ತೇವೆ ನಾವು. ಇದು ಮೈಶೆಟ್ಟಿ ತಿಮ್ಮಾರೆಡ್ಡಿ ಮಾತಾಡಿದಕ್ಕೆ, ಇನ್ನು ಯಾವನ ಅಲ್ಲಿ ಒಬ್ಬ ಪುಸ್ತಕದ ಏನು ಗುಜರಿ ಅಂಗಡಿಯಿಂದ ತಂದು ರದ್ದಿಯನ್ನಿಟ್ಟು ಮಾತಾಡಿದಕ್ಕೆ ಇದಕ್ಕೆಲ್ಲ ಉತ್ತರ ಕೊಡುದಲ್ಲ. ನಾವಿಟ್ಟಂತ ದಾಖಲೆಗಳು ಬೇಡ. ಏನು ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ಒಂದು ತನಿಖೆ ಆಯ್ತಲ್ಲ, ಇದ್ರಲ್ಲಿ ಸಿಬಿಐ ಇದ್ರಲ್ಲಿ ತನಿಖೆ ಆಯ್ತಲ್ಲ ಆ ಕೋರ್ಟಿನಲ್ಲಿ, ಆ ಕೋರ್ಟಿನ ಆಧಾರ, ನಮ್ಮ ಉಚ್ಚ ನ್ಯಾಯಾಲಯದ ಕೋರ್ಟಿನಲ್ಲಿ ಇದ್ದಂತ ತನಿಖೆ ಆದಂತ ಒಂದು ಏನು ಇದಿದೆ, ಅದನ್ನ ಇಟ್ಕೊಂಡು ಮಾತಾಡ್ಲಿ. ಅದ್ರಲ್ಲಿ ಏನು ತಪ್ಪುಗಳಿದ್ದಾವೆ, ಅಲ್ಲಿ ಎಲ್ಲೆಲ್ಲಿ ಆಗಿದ್ದಾವೆ, ಯಾವ ಯಾವ ಅಧಿಕಾರಿ ತಪ್ಪುಗಳನ್ನು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಕೊಡ್ಲಿ. ಮೈಶೆಟ್ಟಿ ತಿಮ್ಮಾರೆಡ್ಡಿ ಹೇಳಿದ್ರು ನಾವೇನು ಸುಪ್ರೀಮ? ನಾವು ಈಗ ನೀವ್ ಹೇಳೋ ರೀತಿ ಹಾಗೆ ಇದೆ. ಹೇಗೆ? ನಾವು ಯಾರನ್ನ ನೇಮಕ ಮಾಡ್ಕೊಳ್ಳಿ ಆ ಕಮಿಟಿಗೆ ಅಂತ ಹೇಳ್ತೀವಿ, ಅವ್ರನ್ನ ಮಾಡ್ಕೋಬೇಕು. ನಾವು ನೇಮಕ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ನಮ್ದು ಬೇಡಿಕೆ ಇರುವಂತದ್ದು. ನೇಮಕ ಮಾಡಿಕೊಳ್ಳಿ ಅಂತ ನಾವೇನು ಈ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೇನು ನಾವು ಹೋರಾಟಗಾರರು. ಆ ಕಮಿಟಿ ಏನಾದ್ರು ತೀರ್ಪನ್ನ ಅವ್ರ ನಿರಪರಾಧಿಗಳು, ನೀವ್ ಯಾರನ್ನ ಹೇಳ್ತಾ ಇದ್ರಿ ಅಪರಾಧಿಗಳು, ಅವ್ರ ನಿರಪರಾಧಿಗಳು ಅಂತ ಬಂದ್ರೆ ಮತ್ತೆ ಮುಂದುವರಿಸ್ತೀವಿ. ನೋಡಿ ಸ್ವಾಮಿ, ಅಲ್ಲಿ ಡಾಕ್ಯುಮೆಂಟ್ ಇದೆ ಅಲ್ಲ. ಯಾರು ಈಗ ನಾಳ್ದು ನಾವು ಹೇಳುವವರಲ್ಲಿ ನಾವು ಇಲ್ಲದವರ ಸುಪ್ರೀಂ ಕೋರ್ಟ್ ಹೋಗಿ ಯಾರು ತನಿಖೆ ಮಾಡಿದ್ರು ಅಲ್ಲಿ ಡಾಕ್ಯುಮೆಂಟ್ ಉಂಟಲ್ಲ. ಸುಪ್ರೀಂ ಕೋರ್ಟ್ ಹೋಗಿ ಅಂದ್ರೆ ದುಡ್ಡಿಲ್ಲ ಅಂತೀರಿ ಏರಿ ನೀವು. ಆ ಹೊತ್ತಿಗೆ ಅಲ್ವಾ ಯಾರಾದ್ರೂ ಒಬ್ಬ ದೇವರ ತರದಲ್ಲಿ ಬಂದೇ ಬರ್ತಾರೆ. ಅದು ಮತ್ತೆ ನೋಡುವ. ಈಗ ಫಸ್ಟ್ ಗೆ ಎಕ್ವಿಟಲ್ ಕಮಿಟಿ ರಚನೆ ಆಗ್ಲಿ, 2 ಸಲ ಆದೇಶ ಆಯ್ತಲ್ಲ, ಇಲ್ಲಿ ತನಕ ಆಗ್ಲಿಲ್ಲಲ್ಲ. ಅದನ್ನು ಎಕ್ವಿಟಲ್ ಕಮಿಟಿ ರಚನೆ ಆಗ್ಲಿ, ಆ ಏನು ಕೋರ್ಟಿನಲ್ಲಿ ಬಂದಂತ ಜಡ್ಜ್ಮೆಂಟ್ ಗೆ ಏನು ಅವರು ತೀರ್ಮಾನ ಕೊಡ್ತಾರ, ಅದ್ರಲ್ಲಿ ಯಾರು ತಪ್ಪಿತಸ್ಥಿದ್ದಾರೆ ಅದನ್ನ ಫಸ್ಟ್ ಗೆ ಹೊರಗಡೆ. ಕೋರ್ಟ್ ಆದೇಶ 2 ಸತಿ ಹೇಳಿದೆ ಅಕ್ವಿಟಲ್ ಕಮಿಟಿ ಮಾಡ್ಬೇಕು ಅಂತ ಹೇಳಿ, ಆದ್ರೆ ಇದುವರೆಗೂ ಕೂಡ ಹಾಗಿಲ್ಲ. ಯಾವುದು? ಈಗ ಆಗ್ಲೇಬೇಕು. ಅದೇ ಡೌಟ್ ಅಲ್ಲ ನಮಗೆ. ಈಗ ಅತ್ಯಾಚಾರಿಗಳು ಇಷ್ಟು ಪ್ರಭಾವಿಗಳು ಯಾಕೆ ಕಂಟೆಂಪ್ಟ್ ಆಗೋದಿಲ್ಲ? ಯಾಕೆ ಕೋರ್ಟ್ ಅವರನ್ನು ಸರ್ಕಾರವನ್ನು ನೀವ್ ಯಾವತ್ತು ಪ್ರಶ್ನೆ ಮಾಡೋದಿಲ್ವಾ? ಕಂಟೆಂಟ್ ಆಫ್ ಕೋರ್ಟ್ ಆಗ್ತಾ ಇದೆ, ಎಲ್ಲಾ ದುಡ್ಡು ಕೊಟ್ಟೆ ಕೋರ್ಟಿಗೆ ಹೋಗ್ಲಿಕ್ಕೆ. ನಾನು ಅದೇ ಹೇಳಿದಲ್ಲ ಸರ್, ಜನಗಳೇ ಕೇಳಿ. ಎಲ್ಲವನ್ನು ನಾವು ಹೇಳೋದಲ್ಲ, ಜನಗಳು ಕೂಡ ಮಾತಾಡ್ಬೇಕಲ್ಲ, ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಈ ರಾಜ್ಯ ಆಡಳಿತ, ಈ ಕಾರ್ಯಾಂಗದ ವ್ಯವಸ್ಥೆ ಇವತ್ತು ಜನಸಾಮಾನ್ಯರನ್ನು, ಈ ಪ್ರಜಾಪ್ರಭುತ್ವದ ಇಲ್ಲಿರುವಂತ ಜನಗಳನ್ನು ಯಾವ ರೀತಿ ಮಂಕು ಬೂದಿ ಎರಚಿ ಉಳ್ಳವರ ಪರವಾಗಿ ನಿಲ್ತಾರೆ ಅಂತೇಳಿ ಜನರಿಗೆ ಗೊತ್ತಾಗ್ಬೇಕು ಸರಿಯಾಗಿ. ನಾವು ಎಲ್ಲ ನನ್ಮಷ್ಟಕ್ಕೆ ಮಾಡ್ಕೊಂಡು ಹೋದ್ರೆ ಇಲ್ಲಿ ಗೊತ್ತಾಗ್ಬೇಕಲ್ಲ ಜನರಿಗೆ. ಇಷ್ಟು ತಪ್ಪುಗಳು ನಡೀತಾ ಇದೆ ಇವತ್ತು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ. ಇಷ್ಟು ದೊಡ್ಡ ಅತ್ಯಾಚಾರಿ ಯಾರು ಸಮಾಜಕ್ಕೆ ಗೊತ್ತಾಗ್ಬೇಕು. ನಾವು ಯಾರ ಹತ್ರ ಭಿಕ್ಷೆ ಬೇಡಿ ಏನಾದ್ರು ಮಾಡ್ಬೋದು, ಮಾಡಿದ್ರೆ ಹೊರಗಡೆ ಗೊತ್ತಾಗ್ತದ? ಅದು ನಿಮ್ಮ ಸ್ಯಾಟಲೈಟ್ ಚಾನಲ್ಗಳೆಲ್ಲ ಸತ್ತೋಗಿದ್ದಾವೆ, ಯಾವುದೊಂದು ನ್ಯೂಸ್ ಮಾಡುದಿಲ್ಲ. ಇವತ್ತು ಈ ಗುಬ್ಬಿ ತರ ಸಣ್ಣ ಸಣ್ಣ ಯೂಟ್ಯೂಬ್ಗಳು, ವೆಬ್ಸೈಟ್ ನ್ಯೂಸ್ಗಳು ನ್ಯೂಸ್ ಮಾಡ್ತಾ ಇದ್ದೀರಿ ನೀವು. ಪಾಪ ನಾವೆಲ್ಲ ಒತ್ತಡವನ್ನು ನಿಮ್ಮ ಮೇಲೆ ಹಾಕ್ಲಿಕ್ಕೆ ಆಗ್ತದ? ನೀವು ಹೋಗಿದ್ರೆ ಎಷ್ಟು ಹೋಗುವ? ಆದ್ರೆ ಈಗ ಬಿಡಿ, ಸ್ಯಾಟಲೈಟ್ ಚಾನಲ್ಗಳಿಗಿಂತ ನಿಮ್ಮ ವ್ಯೂಸ್ಗಳಿಗೆ ಜಾಸ್ತಿ, ನಿಮ್ಮ
ಒಂದು ಈ ಸಬ್ಸ್ಕ್ರೈಬರ್ಗಳ ಕೆಳಗಡೆ ಸ್ಯಾಟಲೈಟ್ ಚಾನೆಲ್ಗಳು ನಿಮ್ಮ ಕಾಲಿನ ಧೂಳುಗಳಾಗಿ ಬಿಟ್ಟಿದ್ದಾವೆ. ಅದು ಬಿಡಿ, ಅದು ಸೌಜನ್ಯ ಶಕ್ತಿ ಎಲ್ಲ ಮುಗಿಸ್ಬಿಡ್ತಾಳೆ. ಈಗ 6ನೇ ತಾರೀಕು ಹೋರಾಟ ನಡೀಲಿಲ್ಲ. ಈಗ ಕೋರ್ಟ್ ಅಂಗಳದಲ್ಲಿ ತಮ್ಮ ಹೋರಾಟ ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋ ಒಂದು ಪ್ರಶ್ನೆ, ವಾದ ವಿವಾದ ನಡಿಬೇಕೀಗ. ಅದು ಅತಿ ಶೀಘ್ರದಲ್ಲೇ ಮುಂದುವರಿಯುತ್ತೆ. ನಂತರ ಏನು ಮುಂದೆ? ನೀವೊಂದು ತಪ್ಪು ಪ್ರಶ್ನೆಯನ್ನು ನನ್ನ ಹತ್ರ ಕೇಳಿದ್ರಿ. ಓಕೆ, ಏನ್ ತಪ್ಪಾಗಿದೆ? 6ನೇ ತಾರೀಕಿಗೆ ಹೋರಾಟ ನಡೀಲಿಲ್ಲ ಅಂತ ಹೇಳಿದ್ರೆ, ಸೌಜನ್ಯನ ಮನೆಗೆ ಅವತ್ತು ಎಷ್ಟು ಸಾವಿರ ಜನ ಬಂದಿದ್ದಾರೆ ಗೊತ್ತಾ? ಅಂದ್ರೆ ನಾವು 1,000 2,000 ಅಂತ ಲೆಕ್ಕ ಹಾಕಿದ್ದು. ಸೌಜನ್ಯ 6ನೇ ತಾರೀಕಿಗೆ ಹೋರಾಟಕ್ಕೆ 1,500ದಿಂದ 2,000 ಅಂತ ಹೇಳಿ. ನನ್ನ ಲೆಕ್ಕದಲ್ಲಿ ಹೋರಾಟ, ಸತ್ಯಯುತವಾದಂತ ಹೋರಾಟವನ್ನು ಯಾವಾಗ ತಡೆ ಬಂತ, ಅದಕ್ಕಿಂತ ಜಾಸ್ತಿ ಜನ ಅಲ್ಲಿ ಹೋರಾಟ ನಿಂತ ಮೇಲೆ ಬಂದಿದೆ. ಓಕೆ, ಅದು ಹೋರಾಟ ಅಲ್ವಾ? ಅಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತಾರೆ ಜನರು. ಇಲ್ಲ, ಆವತ್ತು ಬಂದ ಜನ ನಾವು ನೆನೆಸಿದ ಜನಕ್ಕಿಂತ ಜಾಸ್ತಿ ಜನ ಹೋರಾಟ ನಿಂತ ಮೇಲೆ, ಕೋರ್ಟ್ ಸ್ಟೇ ಕೊಟ್ಟ ಮೇಲೆ ಜನಗಳು ಬಂದಿದ್ದಾರೆ. ಇಷ್ಟು ಜನ ಸಾಕು ಇಲ್ಲೇ ಹೋರಾಟ ಮಾಡುವಂತೇಳಿ. ಆದ್ರೂ ಕಾನೂನಿನ ಇದನ್ನು ಪಾಲನೆ ಮಾಡ್ಬೇಕು ಅಂತ ನಾವು ಹೋರಾಟ ಮಾಡಲಿಲ್ಲ. ಆದ್ರೆ ಆವತ್ತಿನ ಹೋರಾಟಕ್ಕಿಂತ ಹೋರಾಟ ಆಗಿ ಎಷ್ಟು ಜನರಿಗೆ ಗೊತ್ತಾಗ್ಬೇಕಿತ್ತ, ಅದಕ್ಕಿಂತ ಡಬ್ಬಲ್ ಅಲ್ಲ ತ್ರಿಬಲ್ ಜನರಿಗೆ ಇವತ್ತು ಅತ್ಯಾಚಾರಿಗಳು ಯಾರಂತ ಪ್ರೂವ್ ಆಗಿ ಆಯ್ತು. ಇನ್ನು ಅದಕ್ಕಿಂತ ದೊಡ್ಡ ಹೋರಾಟ ಬೇಕಾ? ಓಕೆ, ಅಂದ್ರೆ ಅದು ಒಂದು ರೀತಿ ಒಪ್ಕೊಳ್ಳೋಣ ಖಂಡಿತವಾಗ್ಲು. ಆದ್ರೆ ತಮ್ಮ ಒಂದು ಯೋಚನೆ ಏನಿತ್ತು, ಒಂದು ಮೆರವಣಿಗೆ, ಒಂದು ಜಾಥಾ, ಅದು ನಡೀಲಿಲ್ಲ. ಅದು ಮಾಮೂಲಿ. ನಾವು 13 ವರ್ಷದಿಂದ ಇದನ್ನೆಲ್ಲ ಅನುಭವಿಸ್ಕೊಂಡು ಬಂದವರು. ನಾವು ಯೋಚನೆ ಮಾಡಿ ನೀವು ಎರಡಕ್ಕೂ ರೆಡಿ ಇದ್ರಿ. 5ನೇ ತಾರೀಕಿಗೆನೆ ಸೌಜನ್ಯಳ ತಾಯಿಯನ್ನು ಮತ್ತು ನಮ್ಮ ಹೋರಾಟಗಾರರು ನೀತಿ ಜಯಂತನನ್ನು ಕಳಿಸಿ ನಾವು ಇದನ್ನ ಏನಾದ್ರೂ ಮಾಡಿ ಇಲ್ಲಿಯೇ ನಿಲ್ಲಿಸುವಂತ ಪ್ಲಾನ್ ಇತ್ತು ಅವ್ರು. ಓಕೆ, ತಹಶೀಲ್ದಾರನ್ನೇ ಇದು ಮಾಡಿ ಡಿಸಿ ಗೀಸಿ ಇಟ್ಕೊಂಡು ಏನಾದ್ರು ಮಾಡೋದಿತ್ತು. ಅದಕ್ಕೋಸ್ಕರ ನಾವು 5 ತಾರೀಕಿಗೆ ಬೆಳಿಗ್ಗೆ ನಾವು 100 ರೂಪಾಯಿದ 2 ಬಾಂಡ್ ಕೊಟ್ಟು ನಾವು ಎಲ್ಲ ಯಾವ್ದು ತೊಂದರೆ ಆದ್ರೂ ನಾವು ರೆಡಿ ಇದ್ದೇವೆ ಅಂತ ಹೇಳಿ ನಾವು ಅಪಿದಾವತ್ ಕೊಟ್ಟು ಬಂದಿದ್ದೇವೆ. ಬಾಂಡ್ ಪೇಪರ್ ಅಲ್ಲಿ ಸೈನ್ ಮಾಡಿ ಕೊಟ್ಟು ಬಂದಿದ್ದೇವೆ. ಅದು ನಡೀಲಿಲ್ಲ ಅಂತ ಹೇಳಿ ಮತ್ತೆ ಅಲ್ಲಿಂದ ಮಾಡಿಸಿದ್ದಾರೆ ಹೋರಾಟವನ್ನು ನಿಲ್ಸಿರುವಂತ. ಅದೆಲ್ಲ ಬಿಡಿ, ಅದು ನಮ್ಗೇನು ಅದ್ರಲ್ಲಿ ಲಾಸ್ ಇಲ್ಲ. ಇನ್ನು ಜನರಿಗೆ ಸತ್ಯ ಗೊತ್ತಾಯ್ತು. ಅತ್ಯಾಚಾರಿಗಳು, ಒರಿಜಿನಲ್ ಅತ್ಯಾಚಾರಿಗಳು ಯಾರು ಇದ್ದಾರೆ ಅಂತ ಹೇಳುವಂತದ್ದು ಗೊತ್ತಾಯ್ತು. ಸೌಜನ್ಯಳ ಒಂದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಕಾಮಂದರು ಯಾರು, ಅತ್ಯಾಚಾರಿಗಳು ಯಾರು, ರೇಪಿಸ್ಟ್ಗಳು ಯಾರು ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಇವತ್ತು. ಮತ್ತೆ ಈಗ 10 ಕೋಟಿ ರೂಪಾಯಿ ಮಾನ ನಷ್ಟ, ಅದು ಇನ್ನೂ ಸ್ಪಷ್ಟ ಆಯ್ತು. ಇನ್ನು ಮುಂದಕ್ಕೆ ಇನ್ನು ಕೆಲವು ಸ್ಪಷ್ಟ ಆಗ್ಲಿಕ್ಕೆ ಇದೆ. ಅದು ಆಗ್ತಾ ಹೋಗ್ತದೆ. ಇವತ್ತಲ್ಲ ನಾಳೆ ನಮ್ಮ ಫಂಡಮೆಂಟಲ್ ರೈಟ್ ನಮ್ಗೆ ಆದೇಶ ಮಾಡ್ಲೇಬೇಕು. ಮಾಡ್ತೀರಿ ಹೋರಾಟ? ಮಾಡೇ ಮಾಡ್ತೇವೆ ನಾವು. ಹೋರಾಟ ನಿಲ್ಲುವುದಿಲ್ಲ. ಮೊನ್ನೆ ಯಾವ ರೀತಿಯಲ್ಲಿ ತೀರ್ಮಾನ ಮಾಡಿದ ಅದೇ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ದಿನ ಮಾತ್ರ ವ್ಯತ್ಯಾಸ, ಜನ ಅದಕ್ಕಿಂತ ಡಬ್ಬಲ್, ದಿನ ಮಾತ್ರ ವ್ಯತ್ಯಾಸ. ಮಾಡೇ ಮಾಡ್ತೇವೆ. ಈ ಒಂದು ಪ್ರಕರಣ ಅಂತ್ಯ ಮೊನ್ನೆ 100 ಜನ ಅಂತ ಇದ್ರೆ 6ನೇ ತಾರೀಕಿಗೆ ಬರುವಂತ ದಿನಗಳಲ್ಲಿ ಅದೇ 100,000 ಆಗ್ತದೆ. ಈ ಪ್ರಕರಣವನ್ನ ಸದ್ಯಕ್ಕೆ ತಾವು ಅಂತ್ಯ ಮಾಡೋದಿಲ್ಲ. ನ್ಯಾಯ ಸಿಗ್ಲೇಬೇಕಲ್ಲ. ಅರೆ ಸರ್, ಇಲ್ಲಾಂದ್ರೆ ಒಂದು ಕಣ್ಣಿಗೆ ಕಂಡಂತ ಸತ್ಯವೇ ಏನಂತ ಆಗದಿದ್ರೆ ಅದಕ್ಕೆ ಹಾಗಾದ್ರೆ ತಾರ್ಕಿಕ ಅಂತ್ಯ ಇಲ್ಲ. ಹಾಗಾದ್ರೆ ನಾವೇನು ನಾಯಿಗಳಾಗೆ ಈ ಮಣ್ಣಲ್ಲಿ ಬದುಕ್ತಿರೋದ? ಅತ್ಯಾಚಾರ ಮಾಡುವವನು ಅತ್ಯಾಚಾರ ಮಾಡ್ತಾನೆ ಇರೋದು, ಕೊಲೆ ಮಾಡುವವನು ಕೊಲೆ ಮಾಡ್ತಾನೆ ಇರೋದು, ತಲೆ ಹೊಡೆಯುವವನು ತಲೆ ಹೊಡಿತಾನೆ ಇರೋದು. ಹಾಗಾದ್ರೆ ಸಾಮಾನ್ಯ ಜನರು ಇದಕ್ಕೋಸ್ಕರ ಈ ಮಣ್ಣಲ್ಲಿ ಹುಟ್ಟುವುದ? ಅದೇ ತೀರ್ಮಾನ ಮಾಡೋದು ಹಾಗಾದ್ರೆ ನಾವು ಮಾಡುವ. ಹಾಗಾದ್ರೆ ಆ ತೀರ್ಮಾನ ಮಾಡುವ ರೀತಿ ಈ ಪ್ರಕರಣವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಅರೆ ಸ್ವಾರ್ಥ ಯಾಕೆ ಸ್ವಾಮಿ? ಜಿದ್ದು ಯಾಕೆ? ಜಿದ್ದು ಪ್ರತಿಷ್ಠೆ ಯಾಕೆ ಅಂತ ಹೇಳಿ ಧರ್ಮಾಧಿಕಾರಿ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ. ಅರೆ ಧರ್ಮಾಧಿಕಾರಿ ನಾನು ಇವತ್ತು ಹುಟ್ಟುವಾಗ ನನ್ನ ಇಲ್ಲಿ ಬರ್ತದ, ಹಣೆಯಲ್ಲಿ ಬರ್ತದ ನಾನು ನೋಡಿದೆ. ನಾನು ಏನಾಗ್ತೇನೆ ಅಂತ ಹೇಳಿ. ಅದು ಆಗುವುದಿದ್ರೆ ತಡೆಯುವವನು ಯಾರು? ಅದನ್ನು ನಾನು ಆಗುವುದಿದ್ದರೆ ತಡೆಯುವವನು ಯಾರು? ಅಲ್ಲ, ಅದು ನಿಮ್ಗೆ ಆಗ್ಲೇಬೇಕು ಅಂತ ಇದ್ರೆ ಅದನ್ನ ತಡೆಯೋಕೆ ಆಗೋದು ಯಾರು? ಆದ್ರೆ ಬೇರೆಯವ್ರಿಗೆ ಯಾಕೆ ಈ ತರ ಒಂದು ಸಂಕಷ್ಟನ ತರೋದು? ಯಾಕೆ? ಒಂದು ನಿರಪರಾಧಿಗಳನ್ನ ಸ್ವಾಮಿ, ಮಹಾಭಾರತ ನೋಡಿ, ರಾಮಾಯಣ ನೋಡಿ,
ಎಲ್ಲಾದ್ರೂ ದೇವರು ಎದ್ದು ಬಂದಿದ್ದಾನ? ನೀವು ನೋಡಿದಿರಾ? ಯಾರು ನೋಡಿಲ್ಲ. ನೀವು ಹುಟ್ಟಿ ಎಷ್ಟು ವರ್ಷ ಆಯ್ತು? ಆಯ್ತು 35 ವರ್ಷ. 35 ವರ್ಷ. ನೀವು ರಾಮನನ್ನು ನೋಡಿದ್ದೀರಾ? ನೀವು ಕೃಷ್ಣನನ್ನು ನೋಡಿದ್ದೀರಾ? ಯಾವ ಕೇಳಿದ್ದೀವಿ. ಹಿಂದೂಗಳಿಗೆ ಭಗವಂತನನ್ನ ಎಷ್ಟು ಕೇಳಿದ್ದೀವಿ, ದೇವರು? ವಿಚಾರಗಳನ್ನ ಹಿಂದೂಗಳಿಗೆ ಎಷ್ಟು ಕೇಳಿದ್ದೀವಿ. ಎಷ್ಟು ದೇವರು? 160 ಕೋಟಿ ದೇವತೆ. ಹಾ, ಮುಕ್ಕೋಟಿ ದೇವತೆಗಳು. ಹೌದು. ಯಾರನ್ನಾದ್ರೂ ಒಬ್ಬನನ್ನಾದ್ರೂ ನೋಡಿದ್ರೆ ಹೇಳಿ. ಮನುಷ್ಯನನ್ನೇ ಒಳ್ಳೆಯವರಲ್ಲಿ ಒಳ್ಳೆತನ ಯಾವರಲ್ಲಿದೆ ಅವರೇ ಒಳ್ಳೆ ಮನುಷ್ಯ ದೇವ. ನಾನು ಅದನ್ನೇ ನೋಡುದು ಸ್ವಾಮಿ. ನಿಮ್ಮಲ್ಲಿ ದೇವರನ್ನು ಕಾಣ್ತೇನೆ, ಅವರಲ್ಲಿ ದೇವರನ್ನು ಕಾಣ್ತೇನೆ, ನನ್ನಲ್ಲಿ ದೇವರನ್ನು ಕಾಣ್ತೇನೆ ನಾನು. ಅಲ್ಲ, ಖಂಡಿತ ಕಾಣ್ತೇನೆ ನಾನು. ಯಾರಲ್ಲಿ ಒಳ್ಳೆತನ ಇದೆ ಹಾ. ಅವ್ರನ್ನ ನಾವು ದೇವರಂತೆ ನಾವು ಕಾಣ್ತೀವಿ. ಹಾ, ಅದೇ ನಮ್ಮ ಒಂದು ಧರ್ಮದ ಅದು ಇವತ್ತಾಗ್ಬೇಕು. ಆ ದೇವರಿದ್ದಂತ ಹೃದಯದವರು ಬೇರೆ ಆಗ್ಬೇಕು. ದೇವರ ಇಲ್ಲದಂತ ಅತ್ಯಾಚಾರಿಗಳು, ಪಾಪಿಷ್ಟರು ಬೇರೆ ಆಗ್ಬೇಕು ಈ ಸಮಾಜದಿಂದ. ಇದು ಧರ್ಮ ಅಧರ್ಮದ ವ್ಯತ್ಯಾಸ ಇರುವಂತದ್ದು. ಇದನ್ನು ಮಾಡ್ಲಿಕ್ಕೆ ಹೊರಟದ್ದು ನಾವು ಸ್ವಾಮಿ, ಇದನ್ನು ಮಾಡ್ಲಿಕ್ಕೆ ಹೊರಟದ್ದು. ಖಂಡಿತ ಮಾಡಿ ಅಂತ ನಾವು ಕೂಡ ತಿಳಿಸ್ತೀವಿ, ನಾವು ಕೂಡ ಆ ಕೇಳ್ತೀವಿ. ಅಣ್ಣಪ್ಪನ ಒಂದು ಒಳ್ಳೆ ಮಂಜುನಾಥನ ರೀತಿಯಲ್ಲಿ ಆಶೀರ್ವಾದ ನಮ್ದಲ್ಲ ಅದು. ಖಂಡಿತ ನಿಮ್ಮ ಒಂದು ಹೋರಾಟ, ಒಂದು ಸತ್ಯದ ಪರ, ನ್ಯಾಯದ ಪರ ಖಂಡಿತ ತಾವು ಮುಂದುವರಿಸ್ತಾ ಇದ್ದೀರಿ. ಒಂದು ರೀತಿ ಸೌಜನ್ಯಾಗೆ ಒಂದು ನ್ಯಾಯನ ಯಾವ ರೀತಿ ತಮ್ಮ ಹೋರಾಟದ ಮುಖಾಂತರ ಕೊಡಿಸ್ತೀರಿ ಅಂತ ಇವತ್ತಿಗೂ ಜನರಲ್ಲಿ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನೀವು ಜನಕ್ಕೆ ಯಾವ ರೀತಿ ಸಮಾಧಾನವನ್ನ ಕೊಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಪ್ರತಿದಿನ ಕೇಳ್ತಾರೆ, ಪ್ರತಿದಿನ ಕೂಡ ಪ್ರತಿಯೊಬ್ರು ಜಸ್ಟಿಸ್ ಫಾರ್ ಸೌಜನ್ಯ, ನಿಮ್ಮ ಒಂದು ಹೋರಾಟದ ಬದುಕನ್ನ ಪ್ರತಿಯೊಬ್ರು ಕೂಡ ನೆನಪು ಮಾಡ್ಕೊಳ್ತಾರೆ. ಸೌಜನ್ಯ ಅನ್ನುವಂಥದ್ದು ಒಂದು ಮಾತ್ರ ಅಲ್ಲ ಸರ್, ದಯವಿಟ್ಟು ತಪ್ಪು ಮಾಡಬೇಡಿ. ಸೌಜನ್ಯ ಒಂದಲ್ಲ, ಸೌಜನ್ಯಗಳಂತ 1000 ಆತ್ಮಗಳ ಮಿಲನ ಸೌಜನ್ಯ. ಸೌಜನ್ಯ ಅನ್ನುವಂತ 1000 ಆತ್ಮಗಳ ಮಿಲನ ಸೌಜನ್ಯ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೇವೆ. ನಾವು ಇವತ್ತು ಯಾರ ವಿರೋಧಿಗಳಲ್ಲ. ಖಂಡಿತ ನಾನು ಪ್ರಮಾಣ ಮಾಡಿ ಅಣ್ಣಪ್ಪನ ಮೇಲೆ, ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ನಾನು ಈ ಭೂಮಿಯಲ್ಲಿ ಕೂತಿರ್ತೇನೆ, ನಾನು ಯಾರ ವಿರೋಧಿ ಅಲ್ಲ. ನನ್ನ ಧರ್ಮದ ವಿರೋಧಿ ಯಾರು ಆದ್ರೆ ಕೂಡ ಅವನನ್ನು ಬಿಡುವುದೂ ಇಲ್ಲ. ಇವತ್ತು ನನ್ನ ಧರ್ಮಕ್ಕೆ ಅಪಚ್ಯುತಿಯಾಗಿದೆ ಆ ಧರ್ಮಸ್ಥಳದಲ್ಲಿ, ಅದಕ್ಕೋಸ್ಕರ ಹೋರಾಟ ಮಾಡ್ತೇವೆ. ಬರೇ ಸೌಜನ್ಯ ಅಲ್ಲ, ಅಲ್ವೇ ಅಲ್ಲ. ನನ್ನನ್ನು ಆವತ್ತು ಕರೆದಾಗ ಸೌಜನ್ಯ ಎಲ್ಲ ಮಿಸ್ಸಿಂಗ್ ಆದಾಗ ಕರೆದಾಗ ಬರುದಿಲ್ಲ ಅಂತ ಹೇಳಿದೆ ನಾನು. ಅವಳ ಹೆಣ ಸಿಕ್ಕಿದಾಗಲೂ ಬರುದಿಲ್ಲ ಅಂತ ಹೇಳಿದೆ ನಾನು. ನನ್ನನ್ನು ಮುದ್ದಮ್ಮಾಗೆ ಅಣ್ಣಪ್ಪ ಮಂಜುನಾಥನೇ ಅಲ್ಲಿಗೆ ಹೇಳ್ಕೊಂಡು ಹಾಕಿದ್ದು. ಇದು ಸತ್ಯ. ಇವತ್ತು ಕೂಡ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾರ ವಿರೋಧಿ ಅಲ್ಲ, ಯಾರ ವಿರೋಧಿ ಅಲ್ಲ. ನಾನು ಸನಾತನ ಹಿಂದೂ ಧರ್ಮದ ಅನುಯಾಯಿ. ನಾನು ಅಲ್ಲಿ ತಪ್ಪಾಗಿದೆ, ಆಗ್ತಾ ಇತ್ತು, ಆಗಿದೆ, ಆಗಬಾರ್ದು. ಇದಕ್ಕೆ ಎಂಡ್ ಆಗ್ಬೇಕು. ಇದಕ್ಕೆ ತಾರ್ಕಿಕ ಅಂತ್ಯ ಆಗದೆ ನಿಲ್ಲಿಸುವುದಿಲ್ಲ. ಸೌಜನ್ಯ ಅನ್ನುವಂಥದ್ದು ಎಲ್ಲಾ ಒಂದು ಆತ್ಮಗಳ ಸತ್ಯ. ಅವಳು ಇವತ್ತು ಅದನ್ನು ಮುಂದೆ ಬಂತು ನಿಂದು ಮಾಡಿಸ್ತಿದ್ದಾಳೆ. ಇದನ್ನು ಯಾರ್ಯಾರು ಅತ್ಯಾಚಾರ ಮಾಡಿದ್ದೀರಾ ಆದಷ್ಟು ಬೇಗ ತಿಳ್ಕೊಳ್ಳಿ. ಅಂತ್ಯ ಖಂಡಿತ ನಿಮ್ಗೆ. ದಯವಿಟ್ಟು ಹೇಳ್ತೇನೆ, ನಿಮ್ಗೆ ಕೈ ಮುಗಿದು ಹೇಳ್ತೇನೆ, ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾದ್ರೆ ನಿಮ್ಮ ಅಂತ್ಯ ಎಲ್ಲರದ್ದು. ಈ ಅತ್ಯಾಚಾರ ಮಾಡಿದವ, ಅವರ ಜೊತೆ ಸೇರ್ಕೊಂಡವ, ನಿಮ್ಮ ಎಲ್ಲರ ಅಂತ್ಯ ಖಂಡಿತ. ನಿಮ್ಮ ಮನೆಗಳಲ್ಲಿ ಕೂಡ ಇಂಥ ಕೂಗು ಕೇಳಿ ಬರ್ತದೆ ಮುಂದೆ. ಇದು ಸತ್ಯ. ನೀವು ತಿಳ್ಕೊಳ್ಬೇಡಿ. 13 ವರ್ಷದಿಂದ ನಾವು ಏನು ಸುಮ್ನೆ ನಾಟಕ ಹೋರಾಟ ಮಾಡ್ತೇವೆ ಅಂತ ತಿಳ್ಕೊಳ್ಬೇಡಿ ನೀವು. ದಯವಿಟ್ಟು ಮುಂದೆ ಮುಂದೆ ಕಾದಿದೆ ನಿಮ್ಗೂ, ಈಗಲೇ ಕಾದಿದೆ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಅತ್ಯಾಚಾರಿಗಳಿಗೆ ಯಾವ ರೀತಿ ನೀವು ಬದುಕ್ತಿದ್ದೀರಿ ಅಂತ ಹೇಳಿ. ಬಿಟ್ಟು ಹೊರಗಡೆ ಬನ್ನಿ, ಬಿಟ್ಟು ಹೊರಗಡೆ ಬನ್ನಿ, ಒಪ್ಕೊಳ್ಳಿ ನೀವು ಮಾಡಿದ ತಪ್ಪುಗಳನ್ನು. ನಿಮ್ಮಿಂದಾಗಿ ಎಷ್ಟೋ 1000 ಜನ ನಿಮ್ಮನ್ನು ಇಷ್ಟ ತನಕ ನಂಬಿದವರು ಕೂಡ ತಪ್ಪು ಮಾಡಿ ಹಗಲುಗನಸು ಕಾಣ್ತಾ ಇದ್ದೀರಿ. ಬಲಿಪಶು ಆಗ್ತಾ ಇದ್ದಾರೆ, ಹಗಲುಗನಸು ಬಲಿಪಶು ಆಗ್ತಾ ಇದ್ದಾರೆ. ಮುಂದೊಂದು ದಿವ ನೀವು ಅತ್ಯಾಚಾರ ಮಾಡಿದವರು ಬೆಳಕಿಗೆ ಬಂದ ತಕ್ಷಣ ಅವರು ಕೂಡ ಇಟ್ಕೊಂಡು ಹೊಡಿತಾರೆ. ನಿಮ್ಗೆ ಜಾಗ್ರತೆ ಮಾಡಿ. ಹಗಲುಗನಸು ಅಲ್ಲ. ಅದು ಬೇಡ. ಅಲ್ಲ, ಹಗಲುಗನಸು ಕಾಣ್ತಾ ಇದೀರಿ ನೀವು. ಇದೆಲ್ಲ ಏ ಇಲ್ಲ, ಹಗಲ್ಗನಸು ಅಲ್ಲ ಇದು. ಕಣ್ಣಿಗೆ ಕಾಣುವಂತ ಸತ್ಯ ಇದು. ನಾವು ಕಾಣ್ತಾ ಇದ್ದೇವೆ ಸ್ವಾಮಿ ಇದನ್ನು. ನಾವು ಅಣ್ಣಪ್ಪನ ಮುಖದಲ್ಲಿ ಕಾಣ್ತೇವೆ, ಇದನ್ನು ಮಂಜುನಾಥನ ಮುಖದಲ್ಲಿ ಕಾಣ್ತೇವೆ ನಾವು. ಇಲ್ಲಾದ್ರೆ 13 ವರ್ಷದಿಂದ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಹುಚ್ಚಲ್ಲ. ನೀವೇನಂತ ತಿಳ್ಕೊಂಡಿದ್ರಿ?
ನಾವೇನು ಕುಂಟೆ ಬಿಲ್ಲೆ ಆಡ್ತಾ ಇಲ್ಲ. ಸುಮ್ನೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ. ಧರ್ಮ ಅಧರ್ಮದ ಮಧ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸಮಯ ವ್ಯರ್ಥ ಆಗ್ಲಿ, ಇದು ಕಲಿಯುಗ, ಇದು ಕಲಿಯುಗ ಸ್ವಾಮಿ. 13 ವರ್ಷ ಆಯ್ತು, ಇನ್ನು ಸ್ವಲ್ಪ ಬಾಕಿ ಇರೋದು, ಎಲ್ಲ ಆಗ್ತದೆ. ದೈವಿಕವಾದಂತ ಸಂಬಂಧಗಳು 12 ವರ್ಷ. ಇನ್ನು ನೋಡಿ ಮುಂದೆ ಮುಂದೆ ಏನಾಗ್ತದೆ ಅಂತ ಹೇಳಿ ಆದಷ್ಟು ಬೇಗ ಎಲ್ಲ ಗೊತ್ತಾಗ್ಲಿಕ್ಕಿದೆ. ಇದನ್ನ ಅಷ್ಟು ಸುಲಭ ಅಲ್ಲ. ಇಲ್ಲಾಂದ್ರೆ ಯಾರು ಕೂಡ ಇಷ್ಟು ಜನರದ್ದು 13 ವರ್ಷ ನೀವೇ ಯೋಚನೆ ಮಾಡಿ, ನೀವೊಂದು ಗೆಸ್ ಮಾಡಿ. 13 ವರ್ಷ ಹಿಂದೆ ನಡೆದ ಯಾಕೆ ಇಷ್ಟು ಘಟನೆ ನಡೀತಿ? ಈಗ ಬಿಸಿ ಬಿಸಿ ಘಟನೆ ನಡೀತಿದ್ದಲ್ಲ, 2 ದಿವಸದಲ್ಲಿ ಮಾತ್ರ ಟಿವಿಯಲ್ಲಿ ಬರುದು. ಬರ್ತದಾ? ಇದು ಯಾಕೆ ಬರ್ತಾ ಇದೆ? ಯಾಕೆ ಬರ್ತಾ ಇದೆ ಸ್ವಾಮಿ? ಬರೀ ಗೆಸ್ ಮಾಡಿ, ಬರೀ ಗೆಸ್ ಮಾಡಿ. ನೀವು ಹೂವೇ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. 13 ವರ್ಷದಿಂದ ಈ ಹೋರಾಟ ಎಷ್ಟು ದೊಡ್ಡದಾಗಿ ಬೆಳೀತದೆ ಅಂತ ಹೇಳಿ, ಜೀವಂತವಾಗಿದೆ ಅಂತ ಹೇಳಿಕ್ಕೆ ಯಾರೇ ಎಂತ ಸರ್, ಇದೆಲ್ಲ ಮಿರಾಕಲ್. ಇದು ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಏನನ್ನ ಹೇಳಕ್ ಬಯಸ್ತೀರಿ ಕೊನೆಯದಾಗಿ? ನಾನು ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಮುಂದಿನ ದಿನಗಳಲ್ಲಿ ಸತ್ಯದ ಅನ್ವೇಷಣೆಯಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದೇವೆ, ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೇವೆ. ನಿಮಗೆ ಎಲ್ಲರಿಗೂ ಅಣ್ಣಪ್ಪನ ಮಂಜುನಾಥನ ಪ್ರಸಾದ ಸಿಗ್ತದೆ. ಸತ್ಯಕ್ಕೆ ಜಯ ಖಂಡಿತ. ಆದಷ್ಟು ಬೇಗ ಯಾರು ವಿಚಲಿತರಾಗುವುದು ಬೇಡ. ಏನು ನಾವು ಸತ್ಯವನ್ನು ಕೋರ್ಟು ಅಲ್ಲಿ ಇಲ್ಲಿಂದ ಕಾಣ್ತಿದ್ದೇವ, ಅದು ಇವತ್ತು ನಮ್ಮ ಕಣ್ಣ ಮುಂದೆಯೇ ಅತ್ಯಾಚಾರಿಗಳು ನಮ್ಮ ಮುಂದೆ ಬರ್ತಾ ಇದ್ದಾರೆ. ನಾವೇ ಅಂತ ಹೇಳಿ ಸತ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಜನಾದೇಶ ಬಂದಾಗಿದೆ. ಇನ್ನು ಬರೇ ಡಿಕ್ಲೇರ್ ಆಗೋದು ಮಾತ್ರ ಬಾಕಿ, ಯಾರು ಅತ್ಯಾಚಾರಿಗಳು ಅಂತೇಳಿ. ಆ ದಿವಸವನ್ನು ಆದಷ್ಟು ಬೇಗ ನಾವೆಲ್ಲ ಕಾಣ್ಲಿಕ್ಕಿದ್ದೇವೆ. ಯಾರು ವಿಚಲಿತರಾಗುವುದು ಬೇಡ. ನಾವು ಕೂಡ 13 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ತನಕ ನಮ್ದು ಸಂಯಮವನ್ನು ನಾವು ಕಳ್ಕೊಂಡಿಲ್ಲ. ನೀವು ಕೂಡ ಕಳ್ಕೊಳ್ಬೇಡಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಗೆ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನು ನೀಡಿ, ಆ ಶಕ್ತಿಯ ಮುಖಾಂತರ ನಮ್ಮ ಅಣ್ಣಪ್ಪನ ಮಂಜುನಾಥನ ಶಕ್ತಿಯನ್ನು ನಾವು ಕಣ್ತುಂಬಿಕೊಳ್ಳಿಕ್ಕೆ ಇದ್ದೇವೆ. ಆದಷ್ಟು ಬೇಗ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಎಲ್ಲ ಜನರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳಷ್ಟು ಈ ಸೌಜನ್ಯ ಹೋರಾಟದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನೀವು ನೋಡಿದ್ರಿ ಜನತಾ ಮೀಡಿಯಾ ಇದು ಕಥೆಯಲ್ಲ ಸತ್ಯ ದರ್ಶನ ವಿಶೇಷ ಕಾರ್ಯಕ್ರಮದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನ ನಿರಂತರವಾಗಿ ಬಹಳ ಸ್ಪಷ್ಟವಾಗಿ ಏನೆಲ್ಲ ಆಗಿದೆ, ಏನಾಗತ್ತೆ, ಏನ್ ಮುಂದೆ ಆಗತ್ತೆ ಅಂತೇಳಿ ಬಹಳಷ್ಟು ಸ್ಪಷ್ಟತೆಯನ್ನ ನಮ್ಮ ವಾಹಿನಿಗೆ ನೀಡಿರ್ತಕ್ಕಂಥದ್ದು. ನೋಡೋಣ ಈ ಹೋರಾಟ ಇನ್ನು ಯಾವ ರೀತಿ ಮುಂದೆ ಸಾಗುತ್ತೆ. ಪ್ರತಿಯೊಬ್ರು ಕೂಡ ಬಹಳಷ್ಟು ಜನ, ಪ್ರತಿಯೊಬ್ರು ಅಂತ ಅಲ್ಲ, ಬಹಳಷ್ಟು ಜನ ಈ ಹೋರಾಟವನ್ನ ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೋರಾಟಗಾರರು ಮಾತ್ರ ಇದು ಮುಗಿಯೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸರಿ, ಯಾವುದು ತಪ್ಪು, ಎಲ್ಲಿಗೆ ಹೋಗಿ ನಿಲ್ಲತ್ತೆ ಈ ಸೌಜನ್ಯ ಪರ ಹೋರಾಟ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡೋಣ. ನೋಡ್ತಾ ಇರಿ ಜನತಾ ಮೀಡಿಯಾ, ಇದು ಕಥೆಯಲ್ಲ ಸತ್ಯ ದರ್ಶನ.